ನಮಸ್ತೆ ಎಲ್ಲರಿಗೂ. ಈಗ ದಿಢೀರ್ ಮುರುಕುಲ್ ಚಕ್ಲಿ ಮಾಡೋದು ಹೆಂಗಂತ ನೋಡೋಣ. ಇವು ಸಾಯಂಕಾಲಕ್ಕೆ ಭಾಳ ಟೇಸ್ಟಿಯಾಗಿರ್ತಾವ್ರಿ. ಆಮ್ಯಾಗ ಭಾಳ ಮಸ್ತ್ ಚಹಾ ಜೊತೆ ಭಾಳ ಚಲೋ ಆಕವ್ರಿ. ಈಗ ಮಳೆಗಾಲಕ್ಕಂತೂ ಭಾಳ ಸೂಪರ್ ಆಗಿರ್ತಾವೆ. ಇಲ್ಲಿ ನಾ ಏನು ಮಾಡಾಕುಂತೀನಿ ಅಂದ್ರೆ 4 ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಳಕುಂತೀನಿ ರೀ. ಆಮ್ಯಾಗ 1 ಗ್ಲಾಸ್ ಪುಟಾಣಿ ಹಿಟ್ಟು ತೊಗೊಳತ್ತೀನಿ, ಅಂದ್ರೆ ಹುರ್ಕಡ್ಲೆ ಹಿಟ್ಟು ರೀ. ಈಗ ಒಂದಿಷ್ಟು ಎಣ್ಣೆ ಕಾಸ್ಕೊಂಡು ಹಾಕೊಂಡಿನಿ ರೀ. ಈಗ ಆ ಎಣ್ಣೆನ ನೀಟಾಗಿ ಕೈಲೇ ಇಲ್ಲ ಸ್ಪೂನ್ಲೇರ ಮಿಕ್ಸ್ ಮಾಡ್ಕೊರಿ. ಎಣ್ಣೆ ನೀಟಾಗಿ ಮಿಕ್ಸ್ ಆದ್ರೆ ನಮಗೆ ಪಾರಿ ಪಳ್ಳಾಗಿ ಬರ್ತಾವ್ರಿ. ಈಗ ಒಂದಿಷ್ಟು ಆ ಬ್ಯಾಡಿಗೆ ಅಚ್ಚ ಖಾರದ ಪುಡಿ ಹಾಕೊಂತೀನಿ ರೀ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕೊಳ್ರಿ. ಒಂದಿಷ್ಟು ಬಿಳಿ ಎಳ್ಳು, ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣನ್ರಿ. ಆಮ್ಯಾಗ ನಾ ಇಲ್ಲಿ ಏನು ಮಾಡತ್ತೀನಿ, ಒಂದೇ ಚಿಟಿಕೆ ಸೋಡಾ ಹಾಕೊಳತ್ತೀನಿ. ಎಣ್ಣೆ ಹಾಕೊಂಡು ಮತ್ತೆ ಸೋಡಾ ಯಾರು ಹಾಕೋತಾರ ಅಂತೀರಿ, ಇಲ್ರಿ ಇದು ಮುರುಕುಲ್ ಚಕ್ಲಿಂದ ಬೆಣ್ಣೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತಿ. ನಾ ಎಣ್ಣೆ ಕಾಸು ಹಾಕಿನಿಲ್ಲ. ಇವು ಏನಕ್ಕ ತಾವೇ ಸಡನ್ನ ಮುರಿದು ಬೀಳ್ತಾವ್ರಿ, ನಾವು ಚಕ್ ಹಾಕಂಗಿಲ್ಲಲ್ಲ. ಆಮ್ಯಾಗ ನಾವು ಇಲ್ಲಿ ಡೈರೆಕ್ಟ್ ಎಣ್ಣೆಗೆ ಹೊತ್ಕೊಳತ್ತೀನಿ ರೀ. ಹಾಗಾಗಿ ನಾವು ಸ್ವಲ್ಪ ಸೋಡಾ ಹಾಕೀನಿ. ಈಗ ಒಂದು ಸ್ವಲ್ಪ ನೀರು ಚಿಮ್ಕ್ ಹೊಡ್ಕೊಂತ ಏನು ಮಾಡನ್ರಿ, ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಇಟ್ಕೊಳನ್ರಿ. ಇಷ್ಟು ಹೀಗೆ ಈ ಥರ ನೋಡ್ರಿ, ನಾ ಗಟ್ಟಿಯಾಗಿ ಕಲಿಸ್ಕೊಂಡಿನಿ. ಆಮ್ಯಾಗ ನಾವು ಒತ್ತಾಳಕ್ಕೆ ಹಾಕೋಣ ಮುಂದೆ ಏನು ಮಾಡನ್ರಿ, ಒಂದು ಸ್ವಲ್ಪ ನೀರು ಚಿಮ್ಕ್ ಹೊಡೆದು ಚಲೋತ್ನಾಗ ಮಿದ್ಕೊಳೋಣ. ಆ ಥರ ಕಲಿಸ್ದಾಗ ಒಂದು 5 ನಿಮಿಷ ಬಿಡ್ಬೇಕ್ರಿ. ಆಮ್ಯಾಗ ಇಲ್ಲಿ ನೋಡ್ರಿ, ನಾನು ನೀರು ಚಿಮ್ಕ್ ಹೊಡ್ಕೊಂಡು ನೀಟಾಗಿ ರೊಟ್ಟಿ ಹಿಟ್ಟು ಮಾಡ್ತೀವಲ್ರಿ, ಜೋಳದ ರೊಟ್ಟಿ, ಅದಕ್ಕೆ ನಾವು ಒಂದು ಸ್ವಲ್ಪ ಕಲಿಸ್ಕೊಂಡು ಈಗ ಒತ್ತಾಳಕ್ಕೆ ಹಾಕೊಂಡೇನ್ರಿ ನಾನಿಲ್ಲಿ. ಈಗ ಒತ್ತಾಳಕ್ಕೆ ಹಾಕೊಂಡು ನಾವು ಡೈರೆಕ್ಟ್ ಎಣ್ಣೆಗೆ ಬಿಡೋಣ್ರಿ. ಹುಷಾರ್ರಿ, ಟೀನೇಜ್ ಅದ ಅಡಿಗೆ ಕಲಿಯೋ ಮಕ್ಕಳ ಕಡೆಯಿಂದ ಮಾಡಿಸ್ಬೇಡ್ರಿ. ಅನುಭವ ಇದ್ದವ್ರು ಡೈರೆಕ್ಟಾಗಿ ಎಣ್ಣೆಯೊಳಗೆ ಒತ್ತರಿ. ಇದನ್ನು ತಾವೇ ಮುರಿದು ಬೀಳ್ತಾವ್ರಿ, ನಾವೇನು ಮುರಿಯೋದು ಬೇಡ. ಈಗ ನೋಡ್ರಿ ಚಕ್ಲಿ ರೆಡಿ ಆಗ್ಯಾವು. ಸಾಯಂಕಾಲಕ್ಕೆ ಭಾಳ ಟೇಸ್ಟ್ ಆಕವ್ರಿ. ಪ್ಲೀಸ್ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ.